ಸಂಜನಾ. ಯಾರು ಇಲ್ಲ, ಪಿಕಪ್ ಮಾಡ್ಕೊಂಡು ಹೋಗೋಣ ಅಷ್ಟೇ. ಕರೆಕ್ಟ್ ಆಗಿದೆ ನಂಬರ್. ಹಾಯ್ ನಮಸ್ಕಾರ ಸ್ನೇಹಿತರೆ, ನನ್ನ ಮತ್ತೊಂದು ಹೊಸ ವಿಡಿಯೋಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಸಂಡೇ ಝೊಮ್ಯಾಟೊ ಅರ್ನಿಂಗ್ ಮಾಡಿ ನಿಮಗೆ ತೋರಿಸ್ತೀನಿ. ಅಂದ್ರೆ ನಿನ್ನೆ ವಿಡಿಯೋದಲ್ಲಿ ನಾನು ನಿಮಗೆ ಎಷ್ಟಾಗಿದೆ ಅಂತ ತೋರಿಸ್ತೀನಿ. ನಿನ್ನೆ ಸ್ಯಾಟರ್ಡೆ ನಾನು ಡ್ಯೂಟಿ ಮಾಡಿರೋದು. ಸ್ಯಾಟರ್ಡೇ ಅಲ್ಲಿ ಎಷ್ಟಾಯ್ತು ಗೊತ್ತಾ? 1742 ಆಗಿರೋದು. ಲಾಸ್ಟ್ ವಿಡಿಯೋದಲ್ಲೆಲ್ಲ ನೀವು ನೋಡ್ಕೊಂಡ್ ಬಂದಿದ್ದೀರಾ. ಇವತ್ತಿನ ವಿಡಿಯೋದಲ್ಲಿ ಸಂಡೇ ಡ್ಯೂಟಿ ಮಾಡೋಣ. ಆಫರ್ ನೋಡಿ ಯಾವ ತರ ಇದೆ ಅಂತ ಸ್ಕ್ರೀನ್ ಶಾಟ್ ತಗೊಂತೀನಿ. ಅಂದ್ರೆ ನಿನ್ನೆ ಏನ್ ಆಫರ್ ಇತ್ತು ಸೇಮ್ ಅದೇ ಆಫರ್ ಇದೆ. 8 ಗಿಗ್ ಕಂಪ್ಲೀಟ್ ಮಾಡಿ 18 ಆರ್ಡರ್ ಕಂಪ್ಲೀಟ್ ಮಾಡಿದ್ರೆ 300 ರೂಪಾಯಿ ಕೊಡ್ತಾನೆ. 10 ಗಿಗ್ ಕಂಪ್ಲೀಟ್ ಮಾಡಿ 25 ಆರ್ಡರ್ ಮಾಡಿದ್ರೆ 600 ರೂಪಾಯಿ ಕೊಡ್ತಾನೆ. ಅಂದ್ರೆ ನಿನ್ನೆ ನಾನು ಕಂಪ್ಲೀಟ್ ಮಾಡಿದ್ದೀನಿ. ಇವತ್ತೂ ಕೂಡ ಕಂಪ್ಲೀಟ್ ಮಾಡೋಣ. ನಿನ್ನೆ 12 ಗಂಟೆಯಿಂದ ನೈಟ್ 12 ಗಂಟೆವರೆಗೂ ಮಾಡಿದೆ. ಬಟ್ ಇವತ್ತು ಬೆಳಗ್ಗೆ ಬೇಗ ಬಂದಿದ್ದೀನಿ. 8 ಗಂಟೆಗೆ ಬುಕ್ ಮಾಡ್ತಾ ಇದ್ದೀನಿ ನೋಡಿ. 8, 9 ಅಂದ್ರೆ ಗಿಗ್ ಸ್ವಲ್ಪ ಜಾಸ್ತಿನೇ ಬುಕ್ ಮಾಡ್ಕೊಂತೀನಿ ಇವತ್ತು ನೋಡಿ. ಟೋಟಲ್ ಆಗಿ 12 ಗಿಗ್ ಕಂಪ್ಲೀಟ್ ಮಾಡ್ಬೇಕು ನಾನು ಇವಾಗ. 12 ಗಿಗ್ ಏನ್ ಕಂಪ್ಲೀಟ್ ಮಾಡಂಗಿಲ್ಲ. ಇದು ಕಂಪ್ಲೀಟ್ ಮಾಡ್ಬಿಟ್ಟು ಒಂದು ಹಾಫ್ ಅನ್ ಅವರ್ ಲಾಗಿನ್ ಇದ್ರೆ ಸಾಕು. 9 ಒಳಗಡೆ ಏನಾದ್ರು 25 ಆರ್ಡರ್ ಕಂಪ್ಲೀಟ್ ಮಾಡಿದ್ರೆ ನಮ್ಮ ಇವತ್ತು ಟಾರ್ಗೆಟ್ ಕಂಪ್ಲೀಟ್ ಆಗುತ್ತೆ ನೋಡಿ. ಬುಕ್ ಕೊಡ್ತೀನಿ. ಗಾಟಿಟ್ ಕೊಟ್ಟೆ ನೋಡಿ. ಎಲ್ಲ ಬುಕ್ ಆಗಿದೆ ಇವಾಗ. ಬೆಳಗ್ಗೆಯಿಂದ ನೈಟ್ವರೆಗೂ ಬುಕ್ ಆಗಿದೆ. ಆನ್ಲೈನ್ಗೆ ಹೋಗ್ಬೇಕು ಅಷ್ಟೇ ಇವಾಗ. ಗೋ ಆನ್ಲೈನ್. ಇದೇನು ಫಸ್ಟ್ ಏನೇ ಟಿ ಶರ್ಟು ಬ್ಯಾಗಿನ ಸೆಲ್ಫಿ ಕೇಳ್ತಾ ಇದ್ದಾನೆ. ನೆನ್ನೆನೂ ಅಷ್ಟೇ ಸೇಮ್ ಸ್ಟಾರ್ಟಿಂಗ್ ಅಲ್ಲೇ ಕೇಳ್ದ. ಇವಾಗಲೂ ಅಷ್ಟೇ ಸ್ಟಾರ್ಟಿಂಗ್ ಅಲ್ಲೇ ಕೇಳ್ತಾ ಇದ್ದಾನೆ. ಕೊಟ್ಬಿಡೋಣ. ಐ ಕ್ಯಾನ್ಸಲ್ ಕೊಟ್ಬಿಟ್ಟೆ ಗೈಸ್. ಮ್ಯಾನ್ ಮತ್ತೆ ಬಂತು ಇನ್ಸೆಂಟಿವ್ ಹೊರಟೋಗುತ್ತೆ ಗೈಸ್. ಏನಾದ್ರು ಸೆಲ್ಫಿ ಕೊಡಲಿಲ್ಲ ಅಂದ್ರೆ ಕರೆಕ್ಟಾಗಿ ಬ್ಯಾಗು ಟಿ ಶರ್ಟ್ ಇಂದು. ಅದಕ್ಕೋಸ್ಕರ ಅಷ್ಟೇ ಒಂದು ಭಯ ಅಷ್ಟೇ. ಸಬ್ಮಿಟ್ ಸೆಲ್ಫಿ ಸ್ನೇಹಿತರೆ ಕೊಟ್ಟೆ. ಅಪ್ಲಿಕೇಶನ್ ಅಪ್ಡೇಟ್ ಕೇಳ್ತಾ ಇದೆ. ಅಪ್ಲಿಕೇಶನ್ ಕೂಡ ಅಪ್ಡೇಟ್ ಮಾಡೋಣ ಇವಾಗ. ಅಪ್ಡೇಟ್ ಆಯ್ತು. ಓಪನ್. ಆನ್ಲೈನ್ಗೆ ಹೋಗ್ಲಿಲ್ಲ. ಸ್ನೇಹಿತರೆ ನೋಡಿ ಇವಾಗ ಆನ್ಲೈನ್ಗೆ ಹೋಯ್ತು. ಫಸ್ಟ್ನೇ ಆರ್ಡರ್ಗೋಸ್ಕರ ವೆಯ್ಟ್ ಮಾಡ್ತೀನಿ ಇಲ್ಲೇನೆ. ಸ್ನೇಹಿತರೆ ನೋಡಿ ಮೊದಲನೇ ಆರ್ಡರ್ ಬರ್ತಾ ಇದೆ. ಪಿಕಪ್ ಅಲ್ಲಿ 1.8 ಕಿಲೋಮೀಟರ್. ಡ್ರಾಪ್ ನೋಡಿ 900 ಮೀಟರ್ಸ್ ಅಲ್ಲಿ ಇದೆ. ಅಕ್ಸೆಪ್ಟ್ ಮಾಡೋಣ ನೋಡಿ ಸ್ನೇಹಿತರೆ. ಅಕ್ಸೆಪ್ಟ್ ಆಯ್ತು. ಶಿವಸಾಗರ್ ಹೋಟ್ಲಲ್ಲಿ ಇರೋದು. ಬನ್ನಿ ಹೋಗಿ ಪಿಕಪ್ ಮಾಡಿ ಡ್ರಾಪ್ ಮಾಡೋಣ. 80 ಫೀಟ್ ರೋಡಲ್ಲಿ ಇರೋದು ಇದು. ಸ್ನೇಹಿತರೆ ನೋಡಿ ಶಿವಸಾಗರ್ ರೆಸ್ಟೋರೆಂಟ್ ಹತ್ರ ಬಂದು ರೀಚ್ ಆಗಿದ್ದೀನಿ ಇವಾಗ. ರೀಚ್ ಪಿಕಪ್ ಕೊಡ್ತೀನಿ. ಆರ್ಡರ್ ಕೂಡ ರೆಡಿ ಇದೆ. ಬನ್ನಿ ಹೋಗಿ ಪಿಕಪ್ ಮಾಡ್ಬೋಣ. ಒಂದು ಮಸಾಲೆ ದೋಸೆ. ಯಾರು ಇಲ್ಲ, ಪಿಕಪ್ ಮಾಡ್ಕೊಂಡು ಹೋಗೋಣ ಅಷ್ಟೇ. ಕರೆಕ್ಟ್ ಆಗಿದೆ ನಂಬರ್. ಸ್ನೇಹಿತರೆ ನೋಡಿ ಪಿಕ್ಡ್ ಆರ್ಡರ್ ಆಯ್ತು. ಕಸ್ಟಮರ್ ಲೊಕೇಶನ್ ಇಲ್ಲೇ ಎಲ್ಲೋ ಹತ್ರ ಇದೆ ನೋಡಿ. 950 ಮೀಟರ್ ಇದೆ ಅಷ್ಟೇ. ಸ್ನೇಹಿತರೆ ನೋಡಿ ಡ್ರಾಪ್ ಲೊಕೇಶನ್ ಹತ್ರ ಬಂದೆ. ಅಂದ್ರೆ ಸಿಕ್ಕಾಪಟ್ಟೆ ಸುತ್ತಾಡ್ಕೊಂಡ್ ಬಂದೆ. ಅಲ್ಲಿ ಒಳಗಡೆ ಬಿಡಲ್ಲ ಸ್ವಿಗ್ಗಿ ಝೊಮ್ಯಾಟೊ ಹುಡುಗರಿಗೆ. ಡೈರೆಕ್ಟ್ ಆಗಿ ಅಲ್ಲಿಂದ ಒಳಗಡೆ ಬಿಡಲ್ಲ. ಅದರಿಂದಾಗಿ ತಿರ್ಗಾ ಈ ಕಡೆ ಬ್ಯಾಕ್ ಗೇಟ್ ಇಂದ ಬರ್ಬೇಕು. ಅದಕ್ಕೆ ಇವಾಗ ಈ ಕಡೆಯಿಂದ ಬಂದು ಡ್ರಾಪ್ ಮಾಡ್ತಾ ಇದೀನಿ. ಸ್ನೇಹಿತರೆ ರೀಚ್ ಕೊಟ್ಟೆ. ಕಸ್ಟಮರಿಗೆ ಕಾಲ್ ಮಾಡೋಣ. ನೋಡಿ ಆ ಸೈಡ್ ಇಂದ ಬಂದ್ರೆ 900 ಮೀಟರ್ ಅಷ್ಟೇ ಆಗ್ತಾ ಇರೋದು. ಈ ಕಡೆ ಆಸಿಂದ ಬಳಸ್ಕೊಂಡ್ ಬಂದಿಕ್ಕೆ 1.5 ಕಿಲೋಮೀಟರ್ ಆಯ್ತು. ಸುಮ್ಮನೆ ನಾನು ಎಕ್ಸ್ಟ್ರಾ ಬಂದಂಗೆ ಆಯ್ತು. ಹಲೋ, ರಿಂಗ್ ಆಗ್ತಾ ಇದೀನಿ. ಹಲೋ ಮೇಡಮ್, ಲೊಕೇಶನ್ ಹತ್ರ ಬಂದಿದ್ದೀನಿ ಮೇಡಮ್. ಹಲೋ ಮೇಡಮ್, ಇದು ವೈಟ್ ಲೋಟಸ್ ಅಂತ ಇದೆಯಲ್ಲ, ಅದ್ರ ಆಪೋಸಿಟ್ ಇದ್ದೀನಿ. ಬೋರ್ಡ್ ಇದೆಯಲ್ಲ ಇಲ್ಲಿ. ಆರ್ಚ್ ಒಳಗಡೆ ಬರ್ಬೇಕಾ? ಹಾಂ ಹೌದು ಹೌದು. ರಿಸೆಪ್ಷನ್ ಕೊಡಲಾ ಮೇಡಮ್? ಓಕೆ ಮೇಡಮ್. ಸಂಜನಾ. ಸ್ನೇಹಿತರೆ ನೋಡಿ ಆರ್ಡರ್ ಡೆಲಿವರ್ ಮಾಡಿದೆ. ಸಬ್ಮಿಟ್ ಮಾಡಿದೆ. ಅಮೌಂಟ್ ಎಷ್ಟು ಕೊಟ್ಟ ನೋಡೋಣ ತಡೀರಿ. 20 ರೂಪಾಯಿ ಕೊಟ್ಟಿದ್ದಾನೆ. 2.7 ಕಿಲೋಮೀಟರ್ ಟ್ರಾವೆಲ್ ಮಾಡಿರೋದಕ್ಕೆ.
ಬನ್ನಿ ನೋಡೋಣ ನೆಕ್ಸ್ಟ್ ಆರ್ಡರ್ ಇನ್ನು ಯಾವಾಗ ಬರುತ್ತೆ ಅಂತ ನೋಡಿ ಅದನ್ನು ಕೂಡ ಆಲ್ರೆಡಿ ಬರ್ತಾ ಇದೆ ನೋಡಿ. ಲಾಂಗ್ ಪಿಕಪ್ಪು 3.3 ಕಿಲೋಮೀಟರ್ ಪಿಕಪ್ಪು, ಡ್ರಾಪ್ ಬಂದು 9.69 ಕಿಲೋಮೀಟರ್ಗೆ ಬರೀ 83 ರುಪೀಸ್ ಕೊಡ್ತಾ ಇದ್ದಾನೆ. ವಿನಾಟ್ ಸ್ಟೋರ್ಸ್ ಮಲ್ಲೇಶ್ವರಮಿಂದ ಅಕ್ಸೆಪ್ಟ್ ಮಾಡೋಣ. ಇಲ್ಲೋಗಿ ಎತ್ಕೊ ಬರೋದಕ್ಕೆ ಸಾಕಾಗೋಗುತ್ತೆ ಇವತ್ತು. ಏನಕ್ಕೆ ಅಂತ ಅಂದರೆ ರಶ್ ಜಾಸ್ತಿ ಇರುತ್ತೆ. ಸ್ನೇಹಿತರೆ ನೋಡಿ ಬಂದೆ ಪಿಕಪ್ಪಿಗೆ ಎಷ್ಟು ಜನ ಇದ್ದಾರೆ ಇಲ್ಲಿ ಅಂತ ನೋಡಿ. ಆ ಲೈನಲ್ಲಿ ನಿಂತ್ಕೊಂಡಿದಾರಲ್ಲ, ಆ ಲೈನ್ ಎಲ್ಲ ಮುಗಿಬೇಕು ಹೋಗಿ ನನ್ನ ಆರ್ಡರ್ ಪಿಕ್ ಮಾಡ್ಕೋಬೇಕು ಅಂತ ಅಂದರೆ ಬೆಳಗ್ಗೆ ಹೊತ್ತು ಟಿಫನ್ ಆರ್ಡರ್ ಸ್ವಲ್ಪ ಜಾಸ್ತಿನೇ ಇದೆ ನೋಡಿ. ಈ ಥರ ಲೈನ್ ಮಾಡಿದ್ದಾರೆ, ಲೈನಲ್ಲಿ ಹೋಗಿ ಇಸ್ಕೋಬೇಕು ನಾನು. ಸ್ನೇಹಿತರೆ ನೋಡಿ ಪಿಕ್ ಆರ್ಡರ್ ಕೊಡೋಣ ಅಂದರೆ ರೇಟಿಂಗ್ ಕಮ್ಮಿ ಕೊಡೋಣ. ಲಾಂಗ್ ಟೈಮ್ ವೆಯ್ಟಿಂಗು. ಸಬ್ಮಿಟ್ ಇದೆಲ್ಲ ಗುರು ನನ್ನ ಗಾಡಿನೇ ಕನ್ಫ್ಯೂಸ್ ಆಗೋಗ್ತಾ ಇದೆ. ಹೋಗಿ ಇವಾಗ ನೋಡಿ ಕ್ಯೂ ಎಷ್ಟಿದೆ ಅಂತ. ಸ್ನೇಹಿತರೆ ಡ್ರಾಪ್ ಬಂದು 9.7 ಕಿಲೋಮೀಟರ್ ಇದೆ. ಬನ್ನಿ ಡ್ರಾಪ್ ಮಾಡೋಣ. ಇಷ್ಟೊತ್ತವರೆಗೂ ವೆಯ್ಟ್ ಮಾಡ್ಬಿಟ್ಟು ಪಿಕಪ್ ಮಾಡ್ಕೊ ಬನ್ನಿ. ಟೈಮ್ ನೋಡಿ ಆಲ್ರೆಡಿ 8:48 ಆಗ್ಬಿಟ್ಟಿದೆ. ಒಂದೇ ಆರ್ಡರ್ ಕಂಪ್ಲೀಟ್ ಮಾಡಿರೋದು ಅವಾಗಿಂದ. ಸ್ನೇಹಿತರೆ ಆಮೇಲೆ ಬೆಳಗ್ಗೆ ಹೊತ್ತು ಮಾಡೋಕ್ಕೆ ಡ್ಯೂಟಿ ಸಖತ್ತಾಗಿರುತ್ತೆ. ಬೆಳಗ್ಗೆನೇ ಎದ್ಬಂದು ಡ್ಯೂಟಿ ಮಾಡಿದ್ರೆ ಒಂಥರ ಫ್ರೆಶ್ ಆಗಿರುತ್ತೆ. ಅದೇ ಬಟ್ ಇವ್ನು ಕೂಡ ಆರ್ಡರ್ಗಳು ನೋಡಿದ್ರೆ ಬೆಳಗ್ಗೆ ಹೊತ್ತು ಯಾಕಂದ್ರೆ ಬರಬೇಕು ಅಂತ ಅನ್ಸುತ್ತೆ. ಬೆಳಗ್ಗೆ ಹೊತ್ತು ಯಾವಾಗಲೂ ಇದೇ ಥರ ಮಾಡೋದು. ಲಾಂಗ್ ಪಿಕಪ್ ಆಗ್ತಾನೆ, ಡ್ರಾಪು ಲಾಂಗ್ ಆಗ್ತಾನೆ, ಅಮೌಂಟ್ ಕರೆಕ್ಟಾಗಿ ಕೊಡಲ್ಲ, ಕಮ್ಮಿ ಕೊಡ್ತಾನೆ. ಇದೊಂದೇ ತಲೆ ನಾವು 12 ಗಂಟೆ ಮೇಲೆ ಕರೆಕ್ಟಾಗಿ ಕೊಡ್ತಾನೆ. ಪೀಕ್ ಅವರ್ ಇರ್ತದ ಅವಾಗ. ಬಟ್ ಬೆಳಗ್ಗೆನೆ ಬರ್ತೀವಲ್ಲ ಈ ಟಿಫನ್ ಆರ್ಡ್ರುಗಳೆಲ್ಲ ತಗೊಂಡು ಹೋಗಕ್ಕೆ, ಅವಾಗಂತೂ ಸೇಮ್ ಇದೇ ಥರನೇ ಮಾಡೋದು ಯಾವಾಗಲೂ ಅಷ್ಟೇ. ಬೆಳಗ್ಗೆ ಒಂದು 10 ಗಂಟೆವರೆಗೂ ಸೇಮ್ ಇದೇ ಥರ ಮಾಡ್ತಾನೆ. ಪಿಕಪ್ ಲಾಂಗ್ ಎಳಿತಾನೆ. ಈಗ 3.5 ಕಿಲೋಮೀಟರ್ ಪಿಕಪ್ ಎಳಿದ, ಒಂದೊಂದ್ಸಲಿ 5 ಕಿಲೋಮೀಟ್ರು 5.5 ಕಿಲೋಮೀಟರ್ ಎಲ್ಲ ಪಿಕಪ್ ಎಳಿತಾನೆ. ಬಟ್ ಅಮೌಂಟೇ ಕೊಡಲ್ಲ ಬೆಳಗ್ಗೆ ಹೊತ್ತು. ಇದೊಂದು ನಾವು ಕೆಲಸ ಮಾಡಕ್ಕೆ ಬೆಳಗ್ಗೆ ಹೊತ್ತು ಚೆನ್ನಾಗಿರುತ್ತೆ ನೋಡಿ. ಟ್ರಾಫಿಕ್ ಗಿಫಿಕ್ ಎಲ್ಲ ಸ್ವಲ್ಪ ಕಮ್ಮಿ ಇರುತ್ತೆ. ಬಟ್ ಅಮೌಂಟ್ ಕರೆಕ್ಟಾಗಿ ಕೊಡಲ್ಲ ಅಷ್ಟೇ ಬೆಳಗ್ಗೆ ಹೊತ್ತು ಅವನು. ಸ್ನೇಹಿತರೆ ನೋಡಿ ಕಸ್ಟಮರ್ ಲಗೇಜ್ ಹತ್ರ ಬಂದೆ. ರೀಚು ಡ್ರಾಪ್ ಕೊಡ್ತೀನಿ. 261 ಮುಂದೆ ಇತ್ತು ಹಿಂದೆ ಇತ್ತು. ಥ್ಯಾಂಕ್ ಯು. ಸ್ನೇಹಿತರೆ ನೋಡಿ ಆರ್ಡರ್ ಡ್ರಾಪ್ ಮಾಡಿದ್ದಕ್ಕೆ ನನಗೆ ಬಂದಂಥ ಅಮೌಂಟ್ ಬಂದು 85 ರುಪೀಸ್ ಕೊಟ್ಟಿದ್ದಾನೆ. ಅಂದರೆ ಟೋಟಲ್ ಡಿಸ್ಟೆನ್ಸ್ ನೋಡಿ ಎಷ್ಟು ಕಿಲೋಮೀಟರ್ ಟ್ರಾವೆಲ್ ಮಾಡಿದ್ದೀನಿ ಅಂತ. 13 ಕಿಲೋಮೀಟರ್ ಟ್ರಾವೆಲ್ ಮಾಡಿದ್ದೀನಿ. ಈಗ ಮತ್ತೆ ನಾನೇನು ಝೋನ್ ಒಳಗಡೆ ಹೋಗ್ಬೇಕು ಅಂದರೆ 13 ಕಿಲೋಮೀಟರೇ ಹೋಗ್ಬೇಕು. ಅಂದರೆ ಆರ್ಡರ್ ಏನಾದ್ರು ಬಂದರೆ ಪರವಾಗಿಲ್ಲ ಹೋಗ್ಬೋದು, ಇಲ್ಲಾಂದರೆ 13 ಕಿಲೋಮೀಟರ್ ಫುಲ್ಲು ನಾನು ಕಾಲಿನೇ ಹೋಗ್ಬೇಕು. ಏನಕ್ಕೆ ಅಂದರೆ ಪಿಕಪ್ ಮಾಡಿದ್ದು ನಾನು ಝೋನಿಂದ ಆಚೆನೆ, ಡ್ರಾಪ್ ಮಾಡಿದ್ದು ಕೂಡ ಝೋನಿಂದ ಆಚೆನೆ. ಗೆಟ್ ನೆಕ್ಸ್ಟ್ ಆರ್ಡರ್ ಎಲ್ಲಿದೆ ನೋಡಿ ನಮ್ಮ ಝೋನು, ಇಲ್ಲಿದೆ ನಮ್ಮ ಝೋನು. ಅಷ್ಟರಲ್ಲೇ ಒಂದು ಮಲ್ಟಿ ಆರ್ಡರ್ ಕೂಡ ಬಂದಿದೆ ನೋಡಿ. ಇವಾಗ ಪಿಕಪ್ ಬಂದು 2.97 ಕಿಲೋಮೀಟ್ರು, ಡ್ರಾಪು 7.14 ಕಿಲೋಮೀಟ್ರು. ಆಲ್ಮೋಸ್ಟ್ ಅಲ್ಲಿ ಝೋನ್ ಒಳಗಡೆ ಕರ್ಕೊಂಡು ಹೋಗ್ತಾನೆ ಇವಾಗ ಅಂತ ಅನ್ನಿಸ್ತಾ ಇದೆ. ಅಕ್ಸೆಪ್ಟ್ ಮಾಡಿಬಿಟ್ಟು ಡ್ರಾಪ್ ಮಾಡೋಣ. ಕಸ್ಟಮರ್ 15 ರೂಪಾಯಿ ಟಿಪ್ಸ್ ಬೇರೆ ಕೊಟ್ಟಿದ್ದಾರೆ ಇದರಲ್ಲಿ. ಎಷ್ಟು ಕಿಲೋಮೀಟ್ರ್ ಇದೆ? 1.9 ಕಿಲೋಮೀಟ್ರ್ ಇದೆ ಪಿಕಪ್ಪು. ಬನ್ನಿ ಹೋಗಿ ಪಿಕಪ್ ಮಾಡಿ ಡ್ರಾಪ್ ಮಾಡೋಣ ಇದನ್ನು. ಸ್ನೇಹಿತರೆ ಟೈಮ್ ನೋಡಿ 12:45 ಆಗಿದೆ. ಅರ್ನಿಂಗ್ ಎಷ್ಟಾಗಿದೆ ನಾನು ನಿಮಗೆ ತೋರಿಸ್ತೀನಿ ಇವಾಗ. ನೋಡಿ 6 ಟ್ರಿಪ್ಸು, 4.8 ಅವರ್ ಲಾಗಿನ್ ಅವರು, 7 ಆರ್ಡ್ರು ಕಂಪ್ಲೀಟ್ ಮಾಡಿದ್ದೀನಿ. ಅರ್ನಿಂಗ್ ನೋಡಿ 468 ರೂಪಾಯಿ ಆಗಿದೆ.
ಅರ್ನಿಂಗ್ ಏನೋ ಡೀಸೆಂಟಾಗಿ ಆಗಿದೆ, ಬಟ್ ಆರ್ಡರ್ಗಳು ಯಾಕೋ ಕಮ್ಮಿ ಆಗಿದೆ ನೋಡಿ. ಬರೀ 7 ಆಗಿರೋದು ಅವಾಗಿಂದ 5 ಅವರಿಗೆ ಬರೀ 7 ಆರ್ಡ್ರ್ ಆಗಿದೆ. ಅದು ಅವರಿಗಿಂತ 2 ಆರ್ಡ್ರ್ ಜಾಸ್ತಿ ಆಗಿದ್ದಾವೆ. ಅವರಿಗೆ ಒಂದೊಂದು ಆರ್ಡ್ರ್ ಥರನೇ ಬರ್ತಾಯಿದೆ. ನೋಡೋಣ. ಅಂದರೆ ನನಗೆ ಮೇಯ್ನ್ ಬೇಕಾಗಿರೋದೇ ಆರ್ಡರ್ ಟಾರ್ಗೆಟ್ ಕಂಪ್ಲೀಟ್ ಆಗಬೇಕು. 25 ಆರ್ಡ್ರ್ ಕಂಪ್ಲೀಟ್ ಆದರೆ ಮಾತ್ರ ನಮ್ಗೆ ಇನ್ಸೆಂಟಿವ್ ಬರೋದು. ನೋಡೋಣ ಬನ್ನಿ ಆರ್ಡರ್ ಯಾವ್ಯಾವ ರೀತಿ ಕೊಡ್ತಾನೆ ಅಂತ. ಅಂದರೆ ಆರ್ಡ್ರ್ ಯಾಕೋ ತೀರಾ ಕಮ್ಮಿನೇ ಇದ್ದಾವೆ, ಮುಂಚೆ ಹಂಗಿಲ್ಲ. ತುಂಬ ಅಂದರೆ ತುಂಬ ಕಮ್ಮಿ ಇದ್ದಾವೆ. ಬೇಗ ಬ್ಯಾಕ್ ಟು ಬ್ಯಾಕ್ ಆರ್ಡ್ರ್ಗಳು ಅಂದರೆ ಡ್ರಾಪ್ ಮಾಡ್ತಿದ್ದಂಗೆ ಆರ್ಡ್ರ್ಗಳು ಬರ್ತಾಯಿತ್ತು ಅವಾಗ. ಬಟ್ ಇವಾಗ ಆ ಥರ ಆರ್ಡ್ರ್ಗಳೇ ಬರ್ತಾಯಿಲ್ಲ. ನೋಡೋಣ ಸ್ನೇಹಿತರೆ ಆರ್ಡ್ರ್ ಎಷ್ಟು ಗಂಟೆ ಕಂಪ್ಲೀಟ್ ಆಗುತ್ತೆ ಅನ್ನೋದು ನಿಮಗೆ ತಿಳಿಸ್ಕೊಡ್ತೀನಿ. ಸ್ನೇಹಿತರೆ ಟೈಮ್ ನೋಡಿ ಇವಾಗ 3:17 ಆಗಿದೆ. ಬಟ್ ಆರ್ಡರ್ಗಳೇ ಕಂಪ್ಲೀಟ್ ಆಗ್ತಾಯಿಲ್ಲ. ಬರೀ 11 ಆರ್ಡರ್ ಮಾಡೀನಿ ಅವಾಗಲಿಂದ. ನೋಡಿ ಟೈಮ್ ಆಲ್ರೆಡಿ 3 ಗಂಟೆ ಆಗ್ಬಿಟ್ಟಿದೆ. ಇನ್ನೂ 14 ಆರ್ಡ್ರ್ ಮಾಡಬೇಕು 10 ಗಂಟೆ ಅಷ್ಟೊತ್ತಿಗೆ. ಸ್ವಲ್ಪ ಡೌಟ್ ಹೊಡಿತೈತೆ. ಏನಕ್ಕೆ ಅಂದರೆ ಆರ್ಡ್ರ್ಗಳು ಗಂಟೆಗೆ ಒಂದೊಂದೇ ಬರ್ತಾ ಇರೋದು. ಆಮೇಲೆ ಆರ್ಡ್ರ್ಗಳು ತುಂಬ ಚೆನ್ನಾಗಿರೋ ಆರ್ಡ್ರ್ಗಳು ಬರ್ತಾಯಿದ್ದಾವೆ. ಬಟ್ ಬೇಗ ಆರ್ಡ್ರ್ಗಳು ಆಗ್ತಾಯಿಲ್ಲ ನೋಡಿ. 100 ರೂಪಾಯಿ ಆರ್ಡ್ರು, 119 ರೂಪಾಯಿ ಆರ್ಡ್ರು, 65, 61, 99, 56, 145, 85, 20 ರೂಪಾಯಿ ಎಲ್ಲ ದೊಡ್ಡ ಆರ್ಡ್ರ್ ಬರ್ತಾಯಿದ್ದಾವೆ. ಅದರಿಂದಾಗಿ ಬೇಗ ಕಂಪ್ಲೀಟ್ ಆಗ್ತಾಯಿಲ್ಲ. ಇವಾಗ ಮೋರ್ ಶಾರ್ಟ್ ಆರ್ಡರ್ ಇದೆಯಲ್ಲ ಅದನ್ನು ಇಟ್ಕೊಂಡ್ಬಿಡ್ತೀನಿ. ನೋಡೋಣ ಅವಾಗ ಏನಾದ್ರು ಬೇಗ ಕಂಪ್ಲೀಟ್ ಆಗುತ್ತೇನೋ ಅಂತ. ಶಾರ್ಟ್ ಡಿಸ್ಟೆನ್ಸ್ ಇಟ್ಕೊಳ್ತೀನಿ, ಅವಾಗಾದರೂ ಬೇಗ ಕಂಪ್ಲೀಟ್ ಆಗುತ್ತೆ. ನೋಡೋಣ. ಟೈಮ್ ನೋಡಿ 6:13 ಆಗಿದೆ. ಟೋಟಲಾಗಿ ಎಷ್ಟು ಟ್ರಿಪ್ಸ್ ಕಂಪ್ಲೀಟ್ ಮಾಡಿದ್ದೀನಿ ಅಂತ 15 ಟ್ರಿಪ್ಸ್ ಕಂಪ್ಲೀಟ್ ಮಾಡಿದ್ದೀನಿ. 10 ಅವರ್ ಲಾಗಿನ್ ಆಗಿದೆ. 17 ಆರ್ಡ್ರ್ ಮಾಡಿದ್ದೀನಿ. ಅಂದರೆ 2 ಮಲ್ಟಿ ಆರ್ಡರ್ ಬಂದಿತ್ತು. ಅದರಿಂದಾಗಿ 17 ಆರ್ಡ್ರ್ ಆಗಿದೆ. ಅರ್ನಿಂಗ್ ನೋಡಿ ಎಷ್ಟಾಗಿದೆ ಅಂತ. 6 ಗಂಟೆಗಾಲೇ 1046 ರೂಪಾಯಿ ಆಗಿದೆ. ಅರ್ನಿಂಗ್ಸ್ ಏನೋ ಚೆನ್ನಾಗಿ ಆಗ್ತಾಯಿದೆ. ಬಟ್ ಆರ್ಡ್ರ್ ಬೇಗ ಕಂಪ್ಲೀಟ್ ಆಗ್ತಾಯಿಲ್ಲ ನೋಡಿ. ಇನ್ನೂ ಒಂದು ಆರ್ಡ್ರ್ ಬಂತು ಅಂತ ಅಂದ್ಕೊಂಡೆ. ಬಟ್ ಮೆಸೇಜ್ ಬಂತು ಅಂದರೆ ವೈಬ್ರೇಷನ್ ಆಗುತ್ತಲ್ಲ, ಆವಾಗ ಆರ್ಡ್ರ್ ಬರುತ್ತಲ್ಲ, ಆವಾಗ ಮುಂಚೆನೇ ವೈಬ್ರೇಟ್ ಆಗುತ್ತೆ. ನಾನು ಯಾವುದೋ ಆರ್ಡ್ರ್ ಬಂತು ಅಂತ ಅಂದ್ಕೊಂಡೆ, ಇಲ್ಲ ಮೆಸೇಜ್ ಅದು ನೋಡಿರಿ. ಆರ್ಡ್ರ್ ಅರ್ನಿಂಗ್ ಬಂದು 895 ರೂಪಾಯಿ ಆಗಿದೆ. ಸರ್ಜು ಚೆನ್ನಾಗಿ ಸಿಗ್ತಾಯಿದೆ. ಅಂದರೆ ಮಳೆ ಏನು ಬರ್ತಾಯಿಲ್ಲ ನೋಡಿ. ಲೈಟಾಗೆಲ್ಲ ಒಂದೊಂದು ಹನಿತಾ ಇದೆ. ಆದರೂ ಕೂಡ ಸರ್ಜು ಸಿಗ್ತಾನೆ ಇದೆ. 136 ರೂಪಾಯಿ ಸರ್ಜ್ ಸಿಕ್ಕಿದೆ. 15 ರೂಪಾಯಿ ಕಸ್ಟಮರ್ ಟಿಪ್ ಸಿಕ್ಕಿದೆ. ಇನ್ನೂ ಇವಾಗ 8 ಆರ್ಡರ್ ಕಂಪ್ಲೀಟ್ ಮಾಡಬೇಕು. ನೋಡೋಣ ಇನ್ನು 4 ಅವರಲ್ಲಿ 8 ಆರ್ಡರ್ ಆಗುತ್ತಾ ಆಗಲ್ವ ಅನ್ನೋದು ನೋಡೋಣ. ಶಾರ್ಟ್ ಆರ್ಡರೇ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಅವಾಗಲೇ ಸೆಲೆಕ್ಟ್ ಮಾಡ್ಕೊಳಲ್ಲ, ಅವಾಗಿಂದ ಏನು ಚೇಂಜ್ ಮಾಡಿಲ್ಲ. ಶಾರ್ಟ್ ಆರ್ಡರಲ್ಲೇ ಇದೆ. ಶಾರ್ಟ್ ಆರ್ಡರಲ್ಲೇ ಇರಲಿ. ಏನಕ್ಕೆ ಅಂತ ಅಂದರೆ ಬೇಗ ಕಂಪ್ಲೀಟ್ ಆಗುತ್ತೆ. ಅದರಿಂದಾಗಿ ಶಾರ್ಟ್ ಆರ್ಡರ್ ಇದ್ರೂ ಅಷ್ಟು ಹತ್ರ ಆರ್ಡರ್ಗಳೇ ಆಗ್ತಾನೆ. ಅದಕ್ಕೆ ಸ್ನೇಹಿತರೆ ನಿನ್ನೆ ಮಳೆ ಬಂದ ಕಾರಣ ವೀಡಿಯೋ ಮಾಡೋಕ್ಕಾಗಿಲ್ಲ. ಮೊಬೈಲ್ ಫುಲ್ಲು ನೆಂದೋಗ್ಬಿಟ್ಟಿತ್ತು. ಅಂದರೆ ಪೌಚ್ ಹಾಕಿದ್ನಲ್ಲ, ವರ್ಕ್ ಮಾಡೋಕೆ ಅಷ್ಟು ಈಸಿಯಾಗಿ ವರ್ಕೇನೂ ಆಗ್ತಾಯಿರಲಿಲ್ಲ. ಸ್ವಲ್ಪ ಕಷ್ಟ ಆಗೋದು. ಮ್ಯಾಪ್ ಹಾಕೋಕ್ಕೆಲ್ಲ ಸ್ವಲ್ಪ ಕಷ್ಟನೇ ಆಗ್ತಾಯಿತ್ತು. ಏನಕ್ಕೆ ಅಂದರೆ ಮಳೆ ಬಿಡಲೇ ಇಲ್ಲ. 6:15 ಸ್ಟಾರ್ಟ್ ಆಗಿದ್ದು ಮಳೆ 10:30 ಆದರೂ ಬಿಡಲೇ ಇಲ್ಲ. ನಿಧಾನಕ್ಕೆ ಬರ್ತಾನೆ ಇತ್ತು. ಅದರಿಂದಾಗಿ ವೀಡಿಯೋ ಏನೂ ಮಾಡೋಕ್ಕಾಗಿಲ್ಲ. ಅದಕ್ಕೆ ಇವಾಗ ಪೇಔಟ್ ತೋರಿಸ್ತಾ ಇದ್ದೀನಿ ನೋಡಿ. ಪೇಔಟ್ ಓಪನ್ ಮಾಡಿದೆ. ಸಂಡೇದು ಸೆಲೆಕ್ಟ್ ಮಾಡಿಕೊಂಡೆ ನೋಡಿ. ಇದು ಸಂಡೇ ಅರ್ನಿಂಗು. ಅಂದರೆ ಲಾಸ್ಟ್ ವೀಡಿಯೋದಲ್ಲಿ ನೀವು ಸ್ಯಾಟರ್ಡೇ ನೋಡಿದಿರಾ, ಇವತ್ತು ಸಂಡೇದು ನೋಡ್ತಾಯಿದ್ದೀರಾ. 22 ಟ್ರಿಪ್ ಮಾಡಿದ್ದೀನಿ. 14.5 ಅವರ್ ಲಾಗಿನ್ ಇದ್ದೀನಿ. ಜೊತೆಯಲ್ಲಿ 25 ಆರ್ಡ್ರ್ ಕಂಪ್ಲೀಟ್ ಮಾಡಿದ್ದೀನಿ. ನಾನು ಅಂದ್ಕೊಂಡಿದ್ದೇನೋ 25 ಆರ್ಡ್ರ್ ಕಂಪ್ಲೀಟ್ ಮಾಡಬೇಕು, ಅದು ಎಷ್ಟೊತ್ತಾದರೂ ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ನಾನು ಅಂದ್ಕೊಂಡಿದ್ದು. ಅಂದರೆ ಟೈಮ್ ಸ್ವಲ್ಪ ಜಾಸ್ತಿ ತೊಗೊಂಡಿದೆ. ಶನಿವಾರ ನೋಡಿ 12 ಅವರಿಗೇ 25 ಆರ್ಡರ್ ಕಂಪ್ಲೀಟ್ ಆಗಿತ್ತು. ಏನಕ್ಕೆ ಅಂದರೆ ಅವತ್ತು ಚಿಕ್ಕ ಆರ್ಡ್ರ್ಗಳು ಜಾಸ್ತಿ ಬಂದಿದ್ವು. ಬಟ್ ಸಂಡೇ ಅಂತೂ ಸ್ವಲ್ಪ ಲಾಂಗ್ ಆರ್ಡ್ರ್ ಜಾಸ್ತಿ ಬಂದಿರೋ ಕಾರಣ ಟೈಮ್ ಜಾಸ್ತಿ ತೊಗೊಂಡಿದೆ. 25 ಆರ್ಡ್ರ್ ಮಾಡೋಕ್ಕೆ 10:30ವರೆಗೂ ಆಗೋಯ್ತು. ಬೆಳಿಗ್ಗೆ 8 ಗಂಟೆಗೆ ಲಾಗಿನ್ ಆಗಿದ್ದು. ನೈಟ್ 10:30ವರೆಗೂ ನಾನು ಡ್ಯೂಟಿ ಮಾಡಿದ್ದೀನಿ. ಟೋಟಲಾಗಿ 16 ಅವರ್ ಡ್ಯೂಟಿ ಆಯಿತು. ಅಂದರೆ 10 ಗಂಟೆದಾಗ ಅಷ್ಟೇ ಬುಕ್ ಮಾಡ್ಕೊಂಡಿದ್ದು. ಲಾಸ್ಟ್ ಆರ್ಡ್ರ್ ಕೊಡೋ ಅಷ್ಟೊತ್ತಿಗೆ ಟೈಮ್ ಆಗೇ ಹೋಯಿತು, ಏನು ಮಾಡೋಕ್ಕಲ್ಲ. ಆಮೇಲೆ ಆರ್ಡ್ರ್ ಅರ್ನಿಂಗ್ ನೋಡಿ 1397 ರೂಪಾಯಿ ಆಗಿದೆ. ಮಳೆ ಬಂದಿತ್ತಲ್ಲ, ಅದಕ್ಕೋಸ್ಕರ 230 ರೂಪಾಯಿ ಎಕ್ಸ್ಟ್ರಾ ಅಮೌಂಟು ಮಳೆದೇ ಬಂದಿದೆ. ಅಂದರೆ ರೈನ್ ಸರ್ಜ್ ಇತ್ತಲ್ಲ, ಆ ರೈನ್ ಸರ್ಜ್ ಬಂದಿರೋದು 230 ರೂಪಾಯಿ. ಆಮೇಲೆ ಇದು TDS ಕಟ್ ಮಾಡ್ಕೊಂಡಿದ್ದೀನಿ 32 ರೂಪಾಯಿ. ಕಸ್ಟಮರ್ 15 ರೂಪಾಯಿ ಟಿಪ್ಸ್ ಕೊಟ್ಟಿದ್ದಾರೆ. ಆಫರ್ ನೋಡಿ, ಆಫರ್ನ ಕಂಪ್ಲೀಟ್ ಮಾಡಿದ್ದೀನಿ. 600 ರೂಪಾಯಿ ಆಫರ್ ಬಂದಿದೆ. ಟೋಟಲಾಗಿ ಎಲ್ಲ ಅರ್ನಿಂಗ್ಸು ಸೇರಿ 2210 ರೂಪಾಯಿ ಆಯಿತು ಸ್ನೇಹಿತರೆ. ಗಾಡಿ ಎಷ್ಟಪ್ಪ ಓಡ್ತು ಅಂತ ಅಂದರೆ 178 ಕಿಲೋಮೀಟ್ರು ಗಾಡಿ ರನ್ ಆಗಿತ್ತು. 178 ಕಿಲೋಮೀಟ್ರಿಗೆ ಗಾಡಿ ಒಂದು ಒಳ್ಳೆ ಮೈಲೇಜ್ ಕೊಡುತ್ತೆ ಅಂತ ಅಂದರೆ 60 ಕೊಡುತ್ತೆ ಅಂತ ಅಂದ್ಕೊಂಡ್ರು. 300 ರೂಪಾಯಿ ಪೆಟ್ರೋಲಿಗಾಯಿತು. 300 ರೂಪಾಯಿ ಪೆಟ್ರೋಲ್ ತಗೋರು. 1900 ರೂಪಾಯಿ ಸೇವ್ ಆಗಿದೆ ಸ್ನೇಹಿತರೆ. ಇದರಲ್ಲಿ ಊಟ ತಿಂಡಿ ರೂಮಿಂದ ಯಾವುದೂ ತೆಗ್ದಿಲ್ಲ ನಾನು. ನೀವು ಅಲ್ಲೇ ಏನಾದ್ರು ಡ್ಯೂಟಿ ಮಾಡ್ತೀರಾ ಅನ್ನಂಗಿದ್ರೆ ಊಟದ್ದು ತೆಗಿಬೇಕು. ಊಟಕ್ಕೆ ಏನಿಲ್ಲ ಅಂದ್ರೆ ಒಂದು 200 ರೂಪೀಸ್ ಊಟಕ್ಕಾಗುತ್ತೆ. ಗಾಡಿ ಸರ್ವಿಸಿಗೆ 100 ರೂಪೀಸ್ ಅಂದ್ಕೊಂಡ್ರು ಡೈಲಿ. ಗಾಡಿ ಸರ್ವಿಸಿಂದ ಒಂದು 100 ರೂಪೀಸು. ಆಮೇಲಿಂದ ರೂಮ್ ರೆಂಟು 100 ರೂಪೀಸ್ ಲೆಕ್ಕ ಹಾಕ್ಕೊಂಡ್ರು ರೂಮಿಂದು ಎಷ್ಟು 400 ರೂಪಾಯಿ. ಅದರಲ್ಲೂ ಮೈನಸ್ ಮಾಡಿದ್ರೆ 1500 ರೂಪೀಸ್ ಎಲ್ಲ ಖರ್ಚು ತೆಗೆದು ನಾವು ಸೇವ್ ಮಾಡ್ದಂಗೆ ಆಗುತ್ತೆ ಸ್ನೇಹಿತರೆ.
ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಸ್ನೇಹಿತರೆ. ಈ ವಿಡಿಯೋ ಏನಾದ್ರು ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿಬಿಡಿ. ಇನ್ನೂ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ತಾರೆ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡಿ ಅಂತ ಹೇಳ್ತಾ ನನ್ನ ಇವತ್ತಿನ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಬಾಯ್ ಗೈಸ್.